ನಮಸ್ಕಾರ ರೈತ ಬಾಂಧವರೇ, ಕೃಷಿ ಸಂಪದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೇಳುತ್ತಾ ಬನ್ನಿ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಶುಂಠಿ ನಾಟಿ ಮಾಡಿದ ನಂತರ ಟ್ರೆಂಚಿಂಗ್ ಮಾಡುವುದು ಯಾವಾಗ, ಅಥವಾ ತಕ್ಷಣವೇ ಟ್ರೆಂಚಿಂಗ್ ಮಾಡಬೇಕಾ ಮತ್ತು ಕೆಲವು ದಿನಗಳ ಆದ ನಂತರ ಟ್ರೆಂಚಿಂಗ್ ಮಾಡಬೇಕಾ ಅನ್ನೋದ್ರ ಬಗ್ಗೆ ವಿಶೇಷವಾಗಿ ಇವತ್ತಿನ ದಿನ ನಮ್ಮ ರೈತರಿಗೆ ಮಾಹಿತಿಯನ್ನು ಕೊಡುವಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಯಾರೆಲ್ಲ ನನ್ನ ರೈತ ಬಾಂಧವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ಬೇಗನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಹಲವಾರು ರೈತರು ಶುಂಠಿ ನಾಟಿ ಮಾಡಿದ ನಂತರ ಅನುಭವ ಕೊರತೆಯಿಂದಾಗಿ ಹಲವಾರು ತಪ್ಪುಗಳನ್ನು ಮಾಡ್ತಾರೆ. ಅದಕ್ಕಾಗಿ ಇವತ್ತಿನ ವಿಡಿಯೋದಲ್ಲಿ ಈ ವಿಶೇಷತೆ ಮಹತ್ವದ ವಿಷಯದೊಂದಿಗೆ ಬಂದಿದ್ದೇನೆ ಸ್ನೇಹಿತರೆ. ಈ ವಿಡಿಯೋನ ಸಂಪೂರ್ಣ ನೋಡಿ ಹಾಗೆ ಸಪೋರ್ಟ್ ಮಾಡಿ. ವಿಶೇಷವಾಗಿ ಶುಂಠಿ ಬೆಳೆಯನ್ನು ಈಗ ಹಲವಾರು ಜನ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತಾ ಇದ್ದಾರೆ ಮತ್ತು ಇದೊಂದು ರೈತರಿಗೆ ಹೆಚ್ಚಿನ ಲಾಭ ತಂದು ಕೊಡುವಂಥ ಬೆಳೆಯಾಗಿದೆ. ಹಾಗಾದರೆ ನಮ್ಮ ರೈತರು ನಾಟಿ ಮಾಡಿದ ನಂತರ ಶುಂಠಿ ಬೆಳೆಗೆ ಟ್ರೆಂಚಿಂಗ್ ಯಾವ ರೀತಿ ಮಹತ್ವವನ್ನು ಪಡೆಯುತ್ತದೆ ಎನ್ನುವುದನ್ನು ನಮ್ಮ ರೈತರಿಗೆ ತಿಳಿಸುವಂಥ ಒಂದು ಸಣ್ಣ ಪ್ರಯತ್ನ. ವಿಶೇಷವಾಗಿ ನಾವು ನಾಟಿ ಮಾಡಿದ ನಂತರ 25ರಿಂದ 30 ದಿನಗಳ ಅಂತರದೊಳಗೆ ನಾವು ಟ್ರೆಂಚಿಂಗ್ ಮಾಡುವುದು ಉತ್ತಮ. ಆದರೆ ಟ್ರೆಂಚಿಂಗ್ ಮಾಡುವ ಮುನ್ನ ನಮ್ಮ ರೈತರು ಯಾರ ಸಲಹೆಯನ್ನು ಪಡಿಬೇಕು ಅನ್ನೋದಾದರೆ, ಕೃಷಿ ತಜ್ಞರ ಸಲಹೆಯನ್ನು ಪಡೆದು ನೀವು ಟ್ರೆಂಚಿಂಗ್ ಮಾಡುವುದು ಉತ್ತಮ. ಟ್ರೆಂಚಿಂಗ್ ಮಾಡಿದರೆ ಮುಂದೊಂದು ದಿನ ನಮ್ಮ ರೈತರಿಗೆ ಬರುವಂಥ ರೋಗಗಳನ್ನು ತಡೆಗಟ್ಟುತ್ತದೆ ಮತ್ತು ಹಾಗೂ ಹೆಚ್ಚಿನ ಇಳುವರಿಯನ್ನು ಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಟ್ರೆಂಚಿಂಗ್ ಮಾಡುವುದರಿಂದ. ಟ್ರೆಂಚಿಂಗ್ ಮಾಡುವ ಮುನ್ನ 2 ವಿಶೇಷತೆಗಳನ್ನು ಮೊದಲು ರೈತರು ತಿಳಿದುಕೊಳ್ಳಲೇಬೇಕು. ಅದು ಏನಪ್ಪ ಅನ್ನೋದಾದರೆ, ಭೂಮಿಯಲ್ಲಿ 20ರಿಂದ 30% ಭೂಮಿ ತಂಪಾಗಿರಬೇಕು ನಾವು ಟ್ರೆಂಚಿಂಗ್ ಮಾಡುವ ಮುನ್ನ. ಇದರಿಂದ ಏನಾಗುತ್ತದೆ ಅಂದರೆ, ಭೂಮಿಯ ಆಳದವರೆಗೂ ಮತ್ತು ಬೇರುಗಳ ಆಳದವರೆಗೂ ನಾವು ಟ್ರೆಂಚಿಂಗ್ ಮಾಡುವ ದ್ರಾವಣ ತಲುಪುತ್ತದೆ. ಶುಂಠಿಗೆ ಟ್ರೆಂಚಿಂಗ್ ಮಾಡುವ ಮುನ್ನ 3ನೆಯ ವಿಧಾನವನ್ನು ಮೊದಲು ತಿಳ್ಕೊಳ್ಳಲೇಬೇಕು. ನಾವು ಯಾವ ಸಮಯದಲ್ಲಿ ಶುಂಠಿ ಬೆಳೆಗೆ ಟ್ರೆಂಚಿಂಗ್ ಮಾಡಿಕೊಳ್ಬೇಕು ಅನ್ನೋದನ್ನು ತಿಳ್ಕೊಳ್ಳಲೇಬೇಕು. 3ನೇದಾಗಿ ನಾವು ಬೆಳಗಿನಿಂದ 8 ಗಂಟೆಯಿಂದ 11 ಗಂಟೆವರೆಗೂ ಟ್ರೆಂಚಿಂಗ್ ಮಾಡಿದರೆ ಉತ್ತಮ. ಬಿಸಿಲು ಬರುವ ಮುನ್ನ ತಾಪಮಾನ ಕಡಿಮೆ ಇದ್ದಾಗ ಟ್ರೆಂಚಿಂಗ್ ಮಾಡಬೇಕು. ಸಾಯಂಕಾಲ 4ರಿಂದ ಸಂಜೆ 6 ಗಂಟೆವರೆಗೂ ಅಥವಾ 6:30ವರೆಗೂ ತಾಪಮಾನ ಕಡಿಮೆ ಇದ್ದಾಗ ಟ್ರೆಂಚಿಂಗ್ ಮಾಡುವುದು ಉತ್ತಮ. ಈ ಟೈಮ್ನಲ್ಲೇ ಟ್ರೆಂಚಿಂಗ್ ಯಾಕೆ ಮಾಡಬೇಕು ಅನ್ನಬಹುದಾದರೆ, ಬಿಸಿಲು ಟೈಮ್ನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಗಿಡದ ರೊಂಬೆ ಕೊಂಬೆಗಳಿಗೆ ತಾಕಿದರೆ ಸ್ವಲ್ಪ ಏನಾದರೂ ಸೈಡ್ ಎಫೆಕ್ಟ್ ಆಗ್ಬೋದು. ಅದಕ್ಕಾಗಿ ನಾವು ತಂಪಾದ ವಾತಾವರಣದಲ್ಲಿ ಟ್ರೆಂಚಿಂಗ್ ಮಾಡಬೇಕು. ಟ್ರೆಂಚಿಂಗ್ ಮಾಡುವ ಮುನ್ನ ಕೃಷಿ ತಜ್ಞರಿಂದ ಔಷಧಿಗಳನ್ನು ಯಾವ ರೀತಿ ನಾವು ನೀರಿನಲ್ಲಿ ಎಷ್ಟು ಲೀಟರ್ ನೀರಿನಲ್ಲಿ ದ್ರಾವಣವನ್ನು ಮಿಕ್ಸ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಬೇಕು. ಸರಿಯಾದ ಪ್ರಮಾಣದಲ್ಲಿ ಟ್ರೆಂಚಿಂಗ್ ದ್ರಾವಣವನ್ನು ನಾವು ಮಿಶ್ರಣ ಮಾಡಿ ಬೇರುಗಳಿಗೆ ಹಾಕುವುದರಿಂದ ಮುಂದೆ ಉತ್ತಮ ಶುಂಠಿ ಬೆಳೆಯನ್ನು ನಾವು ಬೆಳೆಯಬಹುದು ಮತ್ತು ಉತ್ತಮ ಇಳುವರಿಯನ್ನು ತರಬಹುದು ಮತ್ತು ರೋಗಮುಕ್ತ ಶುಂಠಿ ಬೆಳೆಗಳನ್ನು ನಾವು ಬೆಳೆಸಬಹುದು. ವಿಶೇಷವಾಗಿ ಶುಂಠಿ ಬೆಳೆಯಲ್ಲಿ ನಾನಾ ರೀತಿಯ ರೋಗಗಳು ಬರುವುದುಂಟು. ಟ್ರೆಂಚಿಂಗ್ ಮಾಡುವುದರಿಂದ ಈ ರೋಗಗಳನ್ನು ನಾವು ಕಂಟ್ರೋಲ್ ಮಾಡಬಹುದು. ಮತ್ತು ಇನ್ನೊಂದು ವಿಷಯ ಏನಪ್ಪ ಅನ್ನೋದಾದರೆ, ಶುಂಠಿ ಬೆಳೆಯಲ್ಲಿ ಮೊದಲನೇ ಸಾರಿ ಟ್ರೆಂಚಿಂಗ್ ಮಾಡಿದರೆ ಮುಗಿತಾ ಅನ್ನುವಂಥ ಪ್ರಶ್ನೆಯೇ ಇಲ್ಲ. ಮತ್ತು ನಾವು ಶುಂಠಿ ಬೆಳೆಯ
ಗುಣಧರ್ಮವನ್ನು ತಿಳಿದುಕೊಂಡು ಶುಂಠಿಗೆ ನಾವು ಟ್ರೆಂಚಿಂಗ್ ಮಾಡಿದ ನಂತರ 25ರಿಂದ 30 ದಿನಗಳವರೆಗೆ ಎರಡನೇ ಬಾರಿನೂ ಟ್ರೆಂಚಿಂಗ್ ಮಾಡಬಹುದು. ಅದಕ್ಕಾಗಿ ಸ್ನೇಹಿತರೆ, ಇಲ್ಲಿವರೆಗೂ ಈ ಟ್ರೆಂಚಿಂಗ್ ಮಾಡುವ ವಿಶೇಷತೆಯನ್ನು ತಿಳಿದುಕೊಂಡಿದ್ದೀರಿ. ಮುಂದಿನ ವಿಡಿಯೋದಲ್ಲಿ ಟ್ರೆಂಚಿಂಗ್ ಮಾಡುವುದರಿಂದ ಏನೆಲ್ಲ ಲಾಭ, ಯಾವ ರೋಗಗಳನ್ನು ನಾವು ತಡೆಗಟ್ಟಬಹುದು ಅನ್ನೋದನ್ನು ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಧನ್ಯವಾದ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಈ ವಿಡಿಯೋನ ಎಲ್ಲ ರೈತರಿಗೂ ತಲುಪೋ ಹಾಗೆ ಶೇರ್ ಮಾಡಿ.